ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ. ಹೌದು, ತಾಯಿಯಾಗಿ, ಮಗಳಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ ಎಲ್ಲ ಸ್ಥಾನವನ್ನು ತುಂಬುತ್ತಿರುವ ಹೆಣ್ಣು ಮಕ್ಕಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಾನು ರೆಡಿ ಆದೆ. ನೀವೆಲ್ಲ ರೆಡಿ ಆದ್ರಾ? ನಾವು ಹೇಗೆ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನೋಡೋದಕ್ಕೆ. ಸೊ ಇವಾಗ ರೆಡಿ ಆದಮೇಲೆ ನಾನು ಕ್ವಾರ್ಟರ್ಸಿಂದ ಆಚೆ ಹೋಗ್ತೀನಿ. ಅಂದರೆ ಗ್ರೌಂಡಲ್ಲಿ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಇದೆ. ಸೊ ನೀವು ನೋಡ್ತಿರ್ಬೋದು, ಸಿಂಪಲಾಗಿ ಒಂದು ಸ್ಯಾರಿ ವೇರ್ ಮಾಡಿದ್ದೀನಿ, ಬ್ಲ್ಯಾಕ್ ಕಲರ್ದು. ಜಸ್ಟ್ ಒಂದೇ ಜ್ಯುವೆಲ್ ಹಾಕಿದ್ದೀನಿ. ಕ್ವಾರ್ಟರ್ಸ್ ಕೆಳಗಡೆ ಎಲ್ಲ ಗ್ಯಾದರ್ ಆಗಿದ್ದೀವಿ. ನೀವು ನೋಡ್ತಿದ್ದೀರಲ್ಲ, ಇಲ್ಲೇ ನಾವು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿರೋದು. ಇಲ್ಲಿದ್ದಾರಲ್ಲ ಪುಟ್ಟ ಮಕ್ಕಳುಗಳ ಆ್ಯಂಕರಿಂಗ್ ಮಾಡಿದ್ದು ವಿಮೆನ್ಸ್ ಡೇಗೆ. ಫಸ್ಟು ಪ್ರಾರ್ಥನೆ ಮುಖಾಂತರ ಸ್ಟಾರ್ಟ್ ಮಾಡಿದ್ದೀವಿ ಪ್ರೋಗ್ರಾಮ್ನ. ಪ್ರಾರ್ಥನೆ ಮುಗಿದ ಮೇಲೆ ಒಂದು ಸ್ಪೀಚ್ ಇತ್ತು. ಮಹಿಳಾ ದಿನಾಚರಣೆ ಅಲ್ವಾ, ಸ್ಪೀಚ್ ಇರಲೇಬೇಕು. ಏಕೆಂದರೆ ಹೆಣ್ಣಂದ್ರೇನು, ಹೆಣ್ಣಿಗೆ ಎಷ್ಟು ನಾವು ಗೌರವ ಕೊಡಬೇಕು, ಈ ಸಮಾಜದಲ್ಲಿ ಹೆಣ್ಣನ್ನು ಯಾವ ಥರ ಕಾಣ್ತಿದ್ದಾರೆ, ಮತ್ತು ಹೆಣ್ಣು ಯಾವ್ಯಾವ ಫೀಲ್ಡಲ್ಲಿ ಪ್ರಸಿದ್ಧಿಯಾಗಿದ್ದಾಳೆ, ಎಷ್ಟು ಫೇಮಸ್ ಆಗಿದ್ದಾಳೆ, ಅದ್ರ ಬಗ್ಗೆ ಎಲ್ಲ ನಮ್ಮ ಮ್ಯಾಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಸ್ಪೀಚ್ನ ಸ್ಕಿಪ್ ಮಾಡ್ದೇ ನೋಡಿ ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಶುಭಾಶಯಗಳು. ಬಂದಿರುವಂತಹ ಎಲ್ಲ ಮಹಿಳಾ ಮಂಡಳಿಗಳಿಗೂ ಹಾಗೂ ಪುಟಾಣಿಗಳಿಗೂ, ಚಿಕ್ಕ ಮಕ್ಕಳಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈ ದಿನ ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾರೆ? ಮಾರ್ಚ್ 8ನೇ ತಾರೀಕಿಗೆ. ಯಾಕಂತಂದರೆ ಮಹಿಳೆ ಎಲ್ಲ ರಂಗದಲ್ಲಿ ತನ್ನ ಯಶಸ್ವಿಯನ್ನು ಕಾಪಾಡ್ಕೊಂಡು ಬಂದಿದ್ದಾಳೆ. ಪ್ರತಿಯೊಂದು ಕ್ಷೇತ್ರದಲ್ಲಿ, ಯಾವುದಂದ್ರೆ ರಾಜಕೀಯ, ಆರ್ಥಿಕ, ರಕ್ಷಣೆ, ಪ್ರತಿಯೊಂದರಲ್ಲೂ ತನ್ನ ಸಾಧನೆಗಳನ್ನು ಮಾಡಿರೋದ್ರಿಂದ ಇದನ್ನು ಗೌರವವನ್ನು ಪ್ರದರ್ಶನ ಮಾಡೋಕ್ಕೋಸ್ಕರ ಮಾರ್ಚ್ 8ನೇ ತಾರೀಕು ವುಮೆನ್ಸ್ ಡೇನ ಆಚರಿಸ್ತಾ ಇದ್ದಾರೆ. ಇದು ಯಾವಾಗಲಿಂದ ಪ್ರಾರಂಭ ಆಯಿತು? 1909ನೇ ಇಸ್ವಿ. ಯಾವಾಗ ಪ್ರಾರಂಭ ಆಯಿತು ಅಂದರೆ ಸೋಷಲಿಸ್ಟ್ ಪಾರ್ಟಿ ಆಫ್ ಅಮೇರಿಕಾ ಇದನ್ನು ಘೋಷಣೆ ಮಾಡಿದ ಮೇಲೆ ಯುನೈಟೆಡ್ ಸ್ಟೇಟ್ಸಲ್ಲಿ ಇದು ಫಸ್ಟು ಪ್ರಾರಂಭ ಆಯಿತು. ಎಲ್ಲರಿಗೂ ಗೊತ್ತಿರುವಂತೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ತೊಟ್ಟಿಲೊಂದು ತೂಗೋಕೆ ಈ ದೇಶವನ್ನೇ ಆಳಬಲ್ಲದು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆಮೇಲೆ ಇನ್ನೊಂದು, ಸ್ವಾಮಿ ವಿವೇಕಾನಂದ 1 ಶತಮಾನದ ಹಿಂದೆಯೇ ಏನಂತ ಹೇಳಿದರು ಅಂದರೆ, ಯಾವ ದೇಶ ಪ್ರಗತಿಯಾಗಿದೆ ಅಂತಂದರೆ ಆ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನೋಡ್ಕೊತಾ ಇದ್ದಾರೆ, ಆ ದೇಶ ಪ್ರಗತಿಯತ್ತ ಇದೆ ಅಂತ. ಅದನ್ನೇ ಈಗ ನಮ್ಮ ವಿಶ್ವಸಂಸ್ಥೆ ಪುನರುಚ್ಚರಿಸಿದೆ ಅಷ್ಟೇ, ಇನ್ನೇನಲ್ಲ. ಆಮೇಲೆ ಇನ್ನೊಂದು, ಈಗ ಯಾರ ಮನೆಯಲ್ಲಾದರೂ ಮಗಳಿಗೆ ಅಥವಾ ಸೊಸೆಗೆ ಡೆಲಿವರಿ ಆದರೆ ಮಗು ಹೆಣ್ಣ ಅಥವಾ ಗಂಡ ಅಂತ ಕೇಳ್ತಾರೆ ಈಗಲೂ. ಇದು ನೋಡಿದ ತಕ್ಷಣ ಏನನ್ಸುತ್ತೆ ಗೊತ್ತಾ? ಹೆಣ್ಣು ಹುಟ್ಟಿದರೆ ಪೀಡೆ ಎನ್ನುವರು, ಗಂಡು ಹುಟ್ಟಿದರೆ ಪೇಡೆ ಹಂಚುವರು. ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು, ಗಂಡು ಹುಟ್ಟಿದರೆ ದೊರೆ ಬಂದಾನು ಎನ್ನುವರು. ಅಲ್ಲ, ಹೆಣ್ಣು ಇಲ್ಲದೆ ಗಂಡು ಬರೋಕ್ಕಾಗುತ್ತೇನ್ರಿ? ಹೆಣ್ಣು ಎಲ್ಲ ರಂಗದಲ್ಲೂ ಸರಿಸಮನಾಗಿ ದುಡಿತಾ ಇದ್ದಾಳೆ. ಇದನ್ನೆಲ್ಲ ಕೇಳಿದಾಗ ನನಗೊಂದು ಆಧುನಿಕ ವಚನ ನೆನಪಾಯಿತು. ಏನಂತಂದರೆ, ಅಂದಿನ ಕಿತ್ತೂರು ರಾಣಿ ಓಬವ್ವನೇ ಹೆಣ್ಣು, ಇಂದಿನ ನಿರ್ಮಲಾ ಸೀತಾರಾಮನ್ ಕೂಡ ಹೆಣ್ಣಲ್ವೇ? ಅಂದಿನ ವನಕೆ ಓಬವ್ವನೇ ಹೆಣ್ಣು, ಇಂದಿನ ನಮ್ಮ ರಾಷ್ಟ್ರಪತಿ ಯಾರು ಹೇಳಿ, ದ್ರೌಪದಿ ಮುರ್ಮುನು ಕೂಡ ಹೆಣ್ಣು. ಹಾಗೆ ವನಕೆ ಓಬವ್ವನು ಸಹ ಹೆಣ್ಣು, ಮತ್ತು ಸಾಲು ಮರದ ತಿಮ್ಮಕ್ಕ ಕೂಡ ಹೆಣ್ಣೆ. ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಗೆ ಏನು ಅನಿಸ್ತಾ ಇದೆ? ನಮ್ಮ ಉತ್ತರ ಕನ್ನಡದಲ್ಲಿ ನಾರಿಮಣಿಯರು ಸ್ವತಂತ್ರ ಹೋರಾಟಗಾರರಿದ್ದಾರೆ. ಯಾರು ಹೇಳಿ ನೋಡೋಣ? ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಮಲ್ಲಮ್ಮ ಹಾಗೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಇವರೆಲ್ಲರೂ ಸಹ
ಅವರೆಲ್ಲ ಮನೆ ಕುತ್ಕೊಂಡಿದ್ರ ದೊಡ್ಡ ದೊಡ್ಡ ಯಾವ್ದ್ರಲ್ಲಿ ಮನೆತನದಲ್ಲಿ ಹುಟ್ಟಿದ್ರು. ಆದರೆ ಅವರು ಸುಮ್ಮನೆ ಕುತ್ಕೊಳ್ಳಿಲ್ಲ. ದೇಶದ ಪ್ರಶ್ನೆ ಆಗೋ ಇದು ಬಂದಾಗ ತಮ್ಮ ಬಂಗಾರದ ಖಡ್ಗ ಆಗೋ ಕತ್ತಿ ತೆಗೆದು ದೇಶಕ್ಕೆ ಹೋರಾಟಕ್ಕೆ ಬಂದರು. ಆದರೂ ಈಗಲೂ ಏನು ಗೊತ್ತಾ, ಎಲ್ಲ ಕಡೆ IAS ಅಧಿಕಾರಿಗಳೇ ಆಗಿರಬಹುದು, ಆಮೇಲೆ ನ್ಯಾಯಾಧೀಶರೇ ಆಗಿರ್ಬೋದು, ಸುಪ್ರೀಂ ಕೋರ್ಟು, ಹೈಕೋರ್ಟಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಇದೆ. ಇದಕ್ಕಿಂತ ಈಗೆಲ್ಲ ಆ ನಿಟ್ಟಿನಲ್ಲಿ ಇನ್ನೂ ಜಾಸ್ತಿ ಆಗಬೇಕು ಅಂತ. ಈಗಲೂ ಸಹ ಆಟೋದರು, ಪೈಲಟ್ಟು, ಈಗ ಎಲ್ಲಿ ನಮ್ಮ ಮುಟ್ಟಿಲ್ಲ ಹೇಳ್ರಿ. ಬಾಹ್ಯಾಕಾಶ ಮುಟ್ಟಿ ಇಸ್ರೋದಲ್ಲೂ ಬಂದಿದ್ದೀರಾ. ಹೆಣ್ಣು ಮಕ್ಕಳು ಅಷ್ಟು ಮುಂದುವರೆದಿದೆ. ಇದಕ್ಕೋಸ್ಕರ ಎಲ್ಲ ಗೌರವ, ಅವ್ರು ಮಾಡುವಂಥ ಕೆಲಸಕ್ಕೆ ಗೌರವ ಹಾಗೂ ಪ್ರಶಂಸೆನ ನಾವು ಕೊಡಬೇಕು. ಆಮೇಲೆ ಇನ್ನೊಂದು ಸುಧಾಮೂರ್ತಿದು ಒಂದು ಲೈನ್ ಹೇಳ್ಬಿಡ್ತೀನಿ. ಅವರು ಯಾವಾಗಲೂ ಹೆಣ್ಮಕ್ಳಿಗೆ ಏನು ಹೇಳೋದು ಅಂದರೆ, ಎಲ್ಲಕ್ಕಿಂತ ದೊಡ್ಡ ಕೊಡುಗೆ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮಲ್ಲಿ ನೀವು ಬಿಲೀವ್ ಮಾಡಿ ಅಂತ ಹೇಳ್ತಾರೆ ಅವರು. ಇದು ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು ಈ ಮಾತು ಕೇಳಿ. ಆಮೇಲೆ ನೆಕ್ಸ್ಟು ಇನ್ನೊಂದೇನಂತಂದರೆ, ಗಾಂಧೀಜಿ ನಿಜವಾಗ್ಲೂ ನಮಗೆ ಸ್ವತಂತ್ರ ಭಾರತಕ್ಕೆ ಯಾವಾಗ ಬಂದಿದೆ ಅಂದರೆ, ಮಧ್ಯರಾತ್ರಿ ಒಬ್ಬ ಹೆಣ್ಣು ಮಗಳು 12 ಗಂಟೆಗೆ ನಡ್ಕೊಂಡು ಓಡಾಡ್ಕೊಂಡು ಬರಬೇಕು, ಆವಾಗಲೇ ನಿಜವಾದ ಸ್ವಾತಂತ್ರ್ಯ ಅಂತ. ಈ ನಿಟ್ಟಿನಲ್ಲಿ ನಮ್ಮ ಭಾರತ ಇನ್ನೂ ತಲುಪಿಲ್ಲ. ಯಾಕೆ ಹೇಳಿ, ಈಗಲೂ ಸಹ ಏನೇನಿದೆ, ಸೆಕ್ಸ್ ಹರಾಸ್ಮೆಂಟ್, ಆಮೇಲೆ ರೇಪ್ ಕೇಸಸ್, ಕ್ರಿಮಿನಲ್ಸ್, ಇದನ್ನೆಲ್ಲ ಕಂಟ್ರೋಲ್ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲಿಂದ ನೆಕ್ಸ್ಟು ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಯಾರಿದ್ದಾರೆ, ಮಹಿಳೆ ಇದ್ದಾಳೆ. ಅದೇ ಥರ ಮಹಿಳೆಯ ಯಶಸ್ಸಿನಿಂದ ಪುರುಷನೂ ಇದ್ದಾನೆ. ಮನೆಯಲ್ಲಿ ನಿಮಗೆಲ್ಲ ಯಜಮಾನರು ಬೆಂಬಲ ಕೊಟ್ಟರೆ ನೀವು ಹೆಜ್ಜೆ ಹಾಕಿ ಮುಂದೆ ಬರೋಕ್ಕಾಗೋದು. ಅದಕ್ಕೆ ನಾವೆಲ್ಲ ಹೆಣ್ಣುಮಕ್ಕಳು ಒಗ್ಗಟ್ಟಾಗಿ ಮುಂದೆ ಸಾಗಿ ನಮ್ಮ ಪ್ರಗತಿಯತ್ತ ಹೋಗೋಣ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ. ಆಮೇಲಿಂದ ಇಲ್ಲೆಲ್ಲ ಚಿಕ್ಕರಿದ್ದೀರಿ, ಯಾರ್ಯಾರು ಏನೇನು ದೊಡ್ಡ ದೊಡ್ಡ ಅಧಿಕಾರಿ ಆಗ್ತೀರಾ ಗೊತ್ತಿಲ್ಲ, ಎಲ್ಲ ನೀವು ಕೆಲಸಗಳನ್ನ ಮಾಡಿ ಮುಂದೆ ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್ ಫಾರ್ ಯುವರ್ ಇನ್ಸ್ಪಿರೇಷನಲ್ ಸ್ಪೀಚ್ ಅಬೌಟ್ ವುಮೆನ್ಸ್ ಡೇ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ಪೀಚ್ ಮುಗಿದ ಮೇಲೆ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು. ಸೊ ನೋಡಿ ವಿಡಿಯೋದಲ್ಲಿ ಮಕ್ಕಳುಗಳು ಡ್ಯಾನ್ಸ್ ಮಾಡಿರೋದು, ಹಾಡು ಹೇಳಿರೋದೆಲ್ಲ ತುಂಬ ಚೆನ್ನಾಗಿದೆ. ಪಾರ್ವತಿ ನಂದನ ಶುಭಾನನ, ಪಾರ್ವತಿ ನಂದನ ಶುಭಾನನ, ಶುಭಾನನ ಗಜಾನನ, ಶುಭಾನನ ಗಜಾನನ. ತಾಯಿನು ಬಂದು ನೀನು ಬಳ ನೀನು, ನೀನಂದದೆ ಒತ್ತಾಡುಲ ಪೂಲಕ ಸಂಗಮ ದೇವ. ಥ್ಯಾಂಕ್ ಯು. ಬಾಯಲ್ಲಿ ಸ್ಪೂನ್ ಇಟ್ಕೊಂಡು ಬಗ್ಗೆ ತಗೊಂಡು ಇದುಗಡೆ ಹಾಕ್ಬೇಕು. ಯಾರು ಜಾಸ್ತಿ ಹಾಕ್ತಾರೋ ಅವರು ಫಸ್ಟ್. ಕಲ್ಚರಲ್ ಪ್ರೋಗ್ರಾಮ್ಸ್ ಆದಮೇಲೆ ಗೇಮ್ಸ್ ಕಂಡಕ್ಟ್ ಮಾಡಿದರು. ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಗೇಮ್ಸ್ ಇತ್ತು. ಸೊ ಎಲ್ಲರೂ ನೋಡಿ ಯೂಸ್ ಆಗ್ಬೋದು. ನೀವು ಎಲ್ಲಾದರೂ ಫಂಕ್ಷನ್ಸು ಎಲ್ಲ ಪ್ರೋಗ್ರಾಮ್ಸ್ ಏನಾದ್ರು ಕಂಡಕ್ಟ್ ಮಾಡಿದ್ರೆ ಈ ಥರ ಸಣ್ಣ ಪುಟ್ಟದ್ದು ಮಕ್ಕಳಿಗೆ ಈಸಿ ಇರೋವಂಥ ಗೇಮ್ಸ್ನ ನೀವು ಆಡಿಸ್ಬೋದು ಬೇಕಿದ್ರೆ. ವೈಟ್ ಲೈನ್ ಇದೆ, ಯಾರು ಅಡ್ಡ ಬರಬೇಡಿ. Go back. Okay. Start. Ready. 1, 2, 3. Start. ಕುಟ್ಕೊಂಡು ಹೋಗ್ಬೇಕು. ಕಾಲು ಕೆಳಗಿಡಂಗಿಲ್ಲ, ಫಾಲೋ. ಕಾಲು ಕೆಳಗಿದ್ರೆ ಫೌಲ್. ಕಾಲು
ರೆಡಿ 1 2 3 ಸ್ಟಾರ್ಟ್ ಅನ್ನೋವರೆಗೂ ಹೋಗಂಗಿಲ್ಲ. ಸ್ಟಾರ್ಟ್ ಅನ್ನೋವರೆಗೂ ಹೋಗಂಗಿಲ್ಲ. ಹುಡುಗಿರ್ ಟೀಮಲ್ಲಿ ಯಾರು ವಿನ್ ಆದರು, ಹುಡುಗರು ಟೀಮಲ್ಲಿ ಯಾರು ವಿನ್ ಆದರು, ಆ ಇಬ್ಬರು ವಿನ್ನರ್ಸ್ಗೂ ಕಾಂಪಿಟೇಷನ್ ನಡೀತಿದೆ. ಅದ್ರ ಮಧ್ಯ ಅಲ್ಲಿ ನನ್ನ ತಂಗಿ ಮಗನೂ ನಾನು ಓಡ್ತೀನಿ ಅಂತ ಕಾಂಪೀಟ್ ಮಾಡ್ತಿದ್ದಾನೆ. ಗೇಮ್ಸ್ ಎಲ್ಲ ಮುಗಿದ್ಮೇಲೆ, ಸ್ಪೆಷಲಿ ಮಕ್ಕಳು ಗೇಮ್ಸ್ ಮುಗಿದ್ಮೇಲೆ ಸಣ್ಣ ಟೀ ಬ್ರೇಕು. ತಗೊಳ್ಳಿ ರೂಪ ಆಗಿಲ್ಲ ಮಂಡಕ್ಕಿ ಗೊತ್ತಾಗಿದೆ. ಬರ್ರಿ ಟೀ ಬ್ರೇಕೆಲ್ಲ ಆದಮೇಲೆ ದೊಡ್ಡವ್ರಿಗೆ ಗೇಮ್ಸು. ಅಲ್ಲಿ ನಾನು ಆಡ್ತಿರೋದು ನೋಡ್ಬೋದು. ಈಸಿ ಅನಿಸುತ್ತೆ, ಬಟ್ ಅದು ತುಂಬ ಟ್ರಿಕ್ಕಿ ಇದೆ. ನೋಡ್ಕೊಂಡು ಆಡಬೇಕು, ಇಲ್ಲಾಂದರೆ ಬೇಗ ಫೌಲ್ ಆಗಿಬಿಡುತ್ತೆ. ಎರಡು ಗೇಮ್ ಕಂಡಕ್ಟ್ ಮಾಡಿದರು. ಅದರಲ್ಲಿ ಇದು ಒಂದು ಗೇಮು. ಇದು ಮ್ಯಾಚ್ ಸ್ಟಿಕ್ಸ್ನೆಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಇನ್ನೊಂದು ಬೌಲಿಗೆ ನಾವು ಡೈ ಇರುತ್ತಲ್ಲ, ಅದನ್ನು ನಾವು ಬಿಟ್ಟರೆ ಎಷ್ಟು ನಂಬರಲ್ಲಿ ಬರುತ್ತೆ. ಈಗ 1 ಬಂದರೆ 1 ಮ್ಯಾಚ್ ಸ್ಟಿಕ್ ಮಾತ್ರ ನಾವು ತೆಗೆದು ಅದರೊಳಗೆ ಹಾಕಬೇಕು. ಅದೇ ಆ ನಂಬರ್ 5 ನಂಬರ್ ಬಂತು ಅಂದರೆ 5 ಮ್ಯಾಚ್ ಸ್ಟಿಕ್ಸು. ಸೊ ಹೈಯೆಸ್ಟ್ ಯಾರ್ದು ಮ್ಯಾಚ್ ಸ್ಟಿಕ್ಸ್ ಕಲೆಕ್ಟ್ ಆಗುತ್ತೆ ಅವರು ವಿನ್ನರ್. ಗೇಮ್ಸ್ ಎಲ್ಲ ಆದಮೇಲೆ ಫೋಟೋ ಸೆಷನ್. ಫೋಟೋ ಎಲ್ಲ ತೆಕ್ಕೊಂಡಾದ್ಮೇಲೆ ಸ್ವಲ್ಪ ಫನ್ನು ರೀಲ್ಸ್ ಎಲ್ಲ ಮಾಡಿದ್ವಿ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನು ತಿಂತೀವಿ, ಎಲ್ಲಿ ಬದುಕ್ತೀವಿ ಎಲ್ಲ ಬರ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ನಾವೆಲ್ಲ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ವುಮೆನ್ಸ್ ಡೇನ. ತುಂಬ ಚೆನ್ನಾಗಿತ್ತು, ಫನ್ನು, ರೀಲ್ಸು. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ಪೆಷಲಿ ಮಹಿಳೆಯರಿಗಂತೂ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.